ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA 2025-26 ಸೆವೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿರ್ತಕ್ಕಂಥ ಫಸ್ಟ್ ಪ್ರೋಸ್ ಇತ್ತು ದ ವಂಡರ್ ಬಾಲ್. ಆಮೇಲೆ ಫಸ್ಟ್ ಪೋಯಮ್ ಇದೆ ಅಬೌವ್ ಬೆನ್ ಆ್ಯಡಮ್ ಅಂತಕ್ಕಂಥದ್ದು. ಸೊ ಇವೆರಡು ಸೇರಿ ಪ್ಲಸ್ ಮರುಸಿಂಚನನ್ನು ಕೂಡ ನಾನು ಏನು ಮಾಡಿದ್ದೀನಿ, ಆ್ಯಡ್ ಮಾಡಿ ಸೊ 20 ಮಾರ್ಕ್ಸ್ LBA ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಸೆವೆಂತ್ನ ಮ್ಯಾಥ್ಸ್ ಬಿಟ್ಟು ಎಲ್ಲ ಸಬ್ಜೆಕ್ಟ್ ಇದ್ದಾವೆ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ PDF ಪರ್ಚೇಸ್ ಮಾಡ್ಬೋದು. ಸೊ ನೋಡುವ ಕ್ವಶನ್ ಪೇಪರ್ ಹೇಗಿದೆ ಅಂತ. ಅದಕ್ಕೂ ಮುಂಚೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ನೋಡೋಣ. ಕ್ವಶನ್ ಪೇಪರ್ ಡಿಸೈನ್. ಸೊ ಫಸ್ಟ್ ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ಸ್ ಇದೆ. ನಾಲೆಜ್ 30%, ಕಾಂಪ್ರಿಹೆನ್ಷನ್ 30%, ಅಪ್ಲಿಕೇಶನ್ 20%, ಎಕ್ಸ್ಪ್ರೆಷನ್ ಕ್ರಿಯೇಟಿವಿಟಿ 20%, ಓವರಾಲ್ 100% ಇತ್ತು. ಇನ್ನು ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ಡಿಫಿಕಲ್ಟಿ ಲೆವೆಲ್ ಅಂತ ನೋಡುವ. ಸೊ ಇಲ್ಲಿ ನೋಡಿದಾದರೆ ಈಸಿ 30% ಇದೆ, ಎವರೇಜ್ 50% ಇದೆ, ಡಿಫಿಕಲ್ಟ್ 20% ಇದೆ, ಓವರಾಲ್ 100% ವೇಟೇಜನ್ನು ಮಾಡಿರೋದು. ಇನ್ನು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ದ ವಂಡರ್ ಬೌಲ್ ಅಂತಕ್ಕಂಥ ಈ ಒಂದು ಪದ್ಯ ಪಾಠದಲ್ಲಿ 1 ಮಾರ್ಕರ್ದು 3 ಕ್ವಶನ್ಸ್ ಆ್ಯಡ್ ಮಾಡಿದ್ದೀವಿ, 2 ಮಾರ್ಕರ್ದು 2, 3 ಮಾರ್ಕರ್ದು 1, ಓವರಾಲ್ 6 ಕ್ವಶನ್ 10 ಮಾರ್ಕ್ ವೇಟೇಜನ್ನು ಕೊಟ್ಟಿದ್ದೀವಿ. ಅಬೌವ್ ಬೆನ್ ಆ್ಯಡಮ್ ಅಂತಕ್ಕಂಥ ಪೋಯಟ್ರಿಗೆ 1 ಮಾರ್ಕ್ದು 3 ಕ್ವಶನ್ಸ್, 2 ಮಾರ್ಕ್ದು 1, ಓವರಾಲ್ 4 ಕ್ವಶನ್ಸ್ 5 ಮಾರ್ಕ್. ಇನ್ನು ಮರುಸಿಂಚನದಲ್ಲಿ ಇಲ್ಲಿ ಅಪೋಸಿಟ್ ವರ್ಡ್ಸ್ ಇದ್ದಾವೆ. ಸೊ ಓವರಾಲ್ MCQಗಳನ್ನು 1 ಮಾರ್ಕ್ದು 5 ಆ್ಯಡ್ ಮಾಡಿದ್ದೀವಿ. ಸೊ 5 ಕ್ವಶನ್ಸ್ ಇದ್ದಾವೆ, 5 ಮಾರ್ಕ್. ಓವರಾಲ್ 1 ಮಾರ್ಕ್ದು 11 ಕ್ವಶನ್ಸ್, 2 ಮಾರ್ಕ್ದು 3, 3 ಮಾರ್ಕ್ದು 1, 15 ಕ್ವಶನ್ 20 ಮಾರ್ಕ್ ಮೇಲೆ ಈ ಪ್ರಶ್ನೆ ಪತ್ರಿಕೆ ಇರೋದು. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA 2025-2026. ಫಿಫ್ತ್ ಒನ್ ದ ವಂಡರ್ ಬಾಲ್, ಫಿಫ್ತ್ ಪ್ರೋಸ್ ಅಬೌವ್ ಬೆನ್ ಆ್ಯಡಮ್. ಕೀ ಆನ್ಸರ್ಸ್. ಕ್ಲಾಸ್ 7, ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ಸ್ 20, ಟೈಮ್ 40 minutes, ಪಾರ್ಟ್ 1, ಟೆಕ್ಸ್ಟ್ 1. ಎಸ್, ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, 4 ಕ್ವಶನ್ಸ್. ಈಚ್ ಅ ಕ್ವಶನ್ ಕ್ಯಾರಿ 1 ಮಾರ್ಕ್, 4 ಕ್ವಶನ್ 4 ಮಾರ್ಕ್. ಫಸ್ಟ್ ಒನ್, ದ ಓಲ್ಡ್ ಕಪಲ್ಡ್ ಲಿವ್ಡ್ ಇನ್ ಅ ಡ್ಯಾಶ್ ಅಂತ ಇತ್ತು. ಅ ಬಂಗ್ಲೋ, B ಹಟ್, C prison, D forest. Option B hut is the right one. Second one evening the couple sat after finishing A breakfast, B lunch, C dinner, D supper. Option D supper is the right one. Third one, meaning of the word tribe is A answer, B people, C friend, D family. Option B family is the right one. Fourth one night the poet woke up from a deep dream of A fear, B peace, C love, D confusion. Option B peace is the right one. Yes. ಇನ್ನು 1 ಮಾರ್ಕರ್ದು 2 ಕ್ವಶನ್ಸ್ ಇದ್ದಾವೆ. ಸೊ ಒಂದು ಪ್ರೋಸ್ದು ಒಂದು ಪೋಯಟ್ರಿದು 2 ಕ್ವಶನ್ 2 ಮಾರ್ಕ್. ಫಿಫ್ತ್ ಇತ್ತು ವಾಟ್ ಡಿಡ್ ದ ಕಪಲ್ ಹಿಯರ್ ಒನ್ ಈವ್ನಿಂಗ್ ಅಂತ ಇದೆ. ದ ಕಪಲ್ ಹಿಯರ್ಡ್ ದ ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ದ ಬಾಯ್ಸ್ ಇನ್ ದಿ ವಿಲೇಜ್. Sixth one, who has written the poem Abou Ben Adam? Answer is Leigh Hunt is the right answer. ಇನ್ನು 2 ಮಾರ್ಕ್ದು 6 ಕ್ವಶನ್ ಆ್ಯಡ್ ಮಾಡಿದ್ದೀವಿ. ಸೊ ಸೆವೆಂತ್ ಏನಿತ್ತಪ್ಪ ಅಂತಂದ್ರೆ ಹೌ ಡಿಡ್ ದ ಗಾಡ್ಸ್ ಮೆಸೆಂಜರ್ಸ್ ಬ್ಲೆಸ್ ದ ಕಪಲ್ ಅಂತ ಇತ್ತು. ದ ಗಾಡ್ಸ್ ಮೆಸೆಂಜರ್ಸ್ ಗ್ರಾಂಟೆಡ್ ದ ಕಪಲ್ಸ್ ವಿಶ್ ಆ್ಯಂಡ್ ದೇ ಟರ್ನ್ಡ್ ದೇರ್ ಪುವರ್ ಕಾಟೇಜ್ ಟು ಅ ಗ್ರ್ಯಾಂಡ್ ಮ್ಯಾನ್ಷನ್. ಇಟ್ರಲ್ಲಿ ಮೆನ್ಷನ್ ದ ಕ್ಯಾರೆಕ್ಟರ್ಸ್ ಇನ್ ದಿಸ್ ಪೋಯಮ್ ಇತ್ತು. ಅಬು ಬೆನ್ ಆ್ಯಡಮ್ ಇದೆ ಮತ್ತು ಆ್ಯನ್ ಆ್ಯಂಗ್ಸಲ್. ಇನ್ನು ಲಿಸ್ಟ್ ಔಟ್ ದ ರೈಮಿಂಗ್ ವರ್ಡ್ಸ್ ಇನ್ ದಿಸ್ ಪೋಯಮ್ ಕೇಳಿದ್ರು. ರೂಮ್ ಬ್ಲೂಮ್, ಗೋಲ್ಡ್ ಬೋಲ್ಡ್, ಸೇಡ್ ಹೆಡ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 3 ಮಾರ್ಕಲ್ಲಿ ಒಂದು RCಯನ್ನು ಆ್ಯಡ್ ಮಾಡಿದ್ದೀವಿ. ಡೋಂಟ್ ವರಿ ಗುಡ್ ಲೇಡಿ ಅಂತ ಇದೆ. ಸೊ ಹೂ ಸೇಡ್ ದಿಸ್ ಅಂತಂದರೆ ಒನ್ ಆಫ್ ದ ಗೆಸ್ಟ್ ಸೇಡ್ ದಿಸ್. ಹೂ ಇಸ್ ದ ಲೇಡಿ? ದ ಲೇಡಿ ಈಸ್ ಬಾಸಿಯಸ್. ಇನ್ನು ಸಿ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ ಕೇಳಿದರು. ವೆನ್ ಅ ಬಾಸಿಯಸ್ ಸೇಡ್ ಇಫ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ಕಮ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಶೇರ್ಡ್ ದೇರ್ ಸಫರ್ ವಿತ್ ದೆಮ್ ಅಂತಕ್ಕಂಥದ್ದು ಇತ್ತು. ಇನ್ನು ಪಾರ್ಟ್ 2ದಲ್ಲಿ ಮರುಸಿಂಚನದು 5 ಕ್ವಶನ್ಸ್ ಆ್ಯಡ್ ಮಾಡಬೇಕು. 5 ಕ್ವಶನ್ಸ್ಗಳನ್ನು ಅಪೋಸಿಟ್ ವರ್ಡ್ಸ್ಗಳನ್ನೇ ತೊಗೊಂಡಿದ್ವಿ. ಸೊ ಫಸ್ಟ್ ಇತ್ತು ಅರೈವ್ದು ಕೇಳಿದ್ದಾರೆ. ಸೊ ಅರೈವ್ದು A ಎಂಟರ್, B ಡಿಪಾರ್ಟ್, C ವೇಟ್, D ರಶ್. ಆಪ್ಷನ್ B ಡಿಪಾರ್ಟ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಏನು, ವಿಚ್ ವರ್ಡ್ ಮೀನ್ಸ್ ಅಪೋಸಿಟ್ ಆಫ್ ಜಿನರಸ್ ಅಂತ ಇತ್ತು. A ಕೈಂಡ್, B ಫ್ರೆಂಡ್ಲಿ, C ಸೆಲ್ಫಿಶ್, D ಹ್ಯಾಪಿ. ಸೊ ದ ಆನ್ಸರ್ ಈಸ್ ಆಪ್ಷನ್ C ಸೆಲ್ಫಿಶ್ ಈಸ್ ದ ರೈಟ್ ಒನ್. ಇನ್ನು ವಾಟ್ ಈಸ್ ದ ಅಂಟೋನಿಮ್ ಆಫ್ ವಿಕ್ಟರಿ ಅಂತ ಕೇಳಿದರು. A ಸಕ್ಸಸ್, B ಪ್ರೈಸ್, C ಡಿಫೀಟ್, D celebration. So option C defeat is the right answer. ಇನ್ನು which word is the opposite of an ancient ಅಂತ ಕೇಳಿದ್ದಾರೆ. A old, B classic, C
ಸಿ ಮಾಡರ್ನ್, ಡಿ ರಸ್ಟಿ, ಆಪ್ಷನ್ ಆನ್ಸಿಯಂಟ್ದು ಏನಾಗ್ತದಪ್ಪ ಅಂದ್ರೆ ಮಾಡರ್ನ್ ಅಂತ ಬರ್ತದೆ. ಇನ್ನು ವಾಟ್ ಈಸ್ ದ ಅಂಟೋನಿಮ್ ಆಫ್ ಎಕ್ಸ್ಪೆಂಡ್ ಅಂತ ಕೇಳಿದ್ದಾರೆ. ಎ ಗ್ರೋ, ಬಿ ಸ್ಟ್ರಿಂಗ್, ಸಿ ಸ್ಟ್ರೆಚ್, ಡಿ ಇನ್ಕ್ರೀಸ್. ಸೊ ಎಕ್ಸ್ಪೆಂಡ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಸ್ಟ್ರಿಂಗ್ ಅಂತ ಬರ್ತದೆ. ಸೊ ಇಷ್ಟು ಏನಾಗಿತ್ತು ಅಂತಂದರೆ LBA ದಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ. ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ತೊಗೊಳ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.